ಜೇಮ್ಸ್ ಅಲ್ಲಿ ಮಾಡಿದ್ದೀನಿ ಅಪ್ಪು ಸರ್. ಅದು ಶಿವಣ್ಣನ ಜೊತೆನೆ ಬರುತ್ತೆ. ಶಿವಣ್ಣ ಮತ್ತೆ ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರ ಜೊತೆ ಅನಾಥಾಶ್ರಮ 5 ಜನ ಮಕ್ಕಳು ಬರ್ತಾರೆ, ಅಲ್ಲಿ ಮಾಡಿದ್ದೀನಿ. KGF 2 ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಡೈಲಾಗ್ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಸಲಾರಲ್ಲಿ ಮಾಡಿದ್ದೀನಿ, ಪ್ರಭಾಸ್ ಸರ್ ಜೊತೆನೇ ಇದೆ, ಡಮ್ ಆ್ಯಂಡ್ ಡಫ್ ಕ್ಯಾರೆಕ್ಟರ್ ಅಂತ. ಭೈರತಿ ರಣಗಲ್ ಮೂವಿ ಸ್ಟಾರ್ಟಿಂಗ್ ಶೂಟ್ ಆಗಿದೆ ನನ್ನಿಂದ. ಸೊ ನನ್ನಿಂದ ಇನ್ ದ ಸೆನ್ಸ್ ನನ್ನ ಪೋರ್ಷನ್ನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಸೊ ನಾನು ಆ್ಯಕ್ಟಿಂಗ್ ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಹೊರತು ನಾರ್ಮಲ್ ಕಾನ್ವರ್ಸೇಷನ್ಸ್ ನಡೆದಿದೆ ಶಿವಣ್ಣನ ಜೊತೆ. ಮತ್ತು ಪಾತ್ರದ ಬಗ್ಗೆ ಏನು ಹೇಳ್ಬೇಕಂದ್ರೂ ಬರ್ತನ್ ಸರಿ ಹೇಳ್ತಿದ್ದು. ನಮ್ಮ ಟೀಚರ್ಸ್ ತುಂಬ ಖುಷಿಯಾಗಿದೆ. ಇಂಟರ್ವ್ಯೂಸ್ ನೋಡಿದ್ದಾರೆ, ಈಗ ಮೂವಿ ರಿಲೀಸ್ ಆಗಿದಾಗ ಅಲ್ಲಿ ಇಂಟರ್ವ್ಯೂಸ್ ಬಿಡಿಸ್ಕೊಟ್ಟಿರ್ತೀನಲ್ಲ, ಅದನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಮತ್ತು ಅವ್ರ ಸ್ಟೇಟಸ್ ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕೊಂಡಿದ್ದಾರೆ. ರೋಲ್ ಸಿಗ್ತಿದೆ ಅಂದಾಗ ಯಾರು ಬಿಡೋಕ್ಕೆ ರೆಡಿ ಇರಲ್ಲ. ಸೊ ಅಮ್ಮನೂ ರೆಡಿ ಇರಲಿಲ್ಲ. ಬರೀ ಸೊ ನಾನೇನು ಪ್ರಾಪರ್ ಡಯಟ್ ಏನಿಲ್ಲ, ಏನು ಸಿಗ್ತಿತ್ತೋ ಎಲ್ಲ ತಿಂತಿದ್ದೆ, ತಿನ್ನೋದು ಮಲಗೋದು ಮಾಡ್ತಿದ್ದೆ ಅಷ್ಟೇ. ಭೈರತಿ ರಣಗಲ್ ಎಲ್ಲ ಕಡೆ ಇವಾಗ ಸದ್ಯಕ್ಕೆ ಕರ್ನಾಟಕದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡ್ತಾ ಇದೆ. ನೆಕ್ಸ್ಟ್ ವೀಕು ಎಂಟೈರ್ ಇಂಡಿಯಾ ಕೂಡ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಇದೆ ಭೈರತಿ ರಣಗಲ್ ಆ ರಣಗಲ್ ಕ್ಯಾರೆಕ್ಟರ್ ಮಾಡಿದ್ದಕ್ಕೆ? ಮೊದಲಿಗೆ ಶಿವಣ್ಣನ ಚೈಲ್ಡ್ಹುಡ್ ಮಾಡಿರೋದು ತುಂಬ ಖುಷಿ ಇದೆ. ಶಿವಣ್ಣ ಅಂತ ಗ್ರೇಟ್ ಹೀರೋ, ಅವ್ರ ಚೈಲ್ಡ್ಹುಡ್ ಮಾಡೋಕ್ಕೆ ಆಪರ್ಚುನಿಟಿ ಸಿಕ್ಕಿದೆ, ತುಂಬ ಗ್ರೇಟ್ ಮಾತು, ಗ್ರೇಟ್ ವಿಚಾರ. ಅದಕ್ಕೆ ನತನ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರಶಾಂತ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ನೀವು ಈಗ ಶಿವಣ್ಣನ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿರ್ತೀರಾ, ಯಾವ ಸಿನಿಮಾ ನಿಮಗೆ ಶಿವಣ್ಣಂದು ತುಂಬ ಫೇವ್ರೇಟ್? ಭೈರತಿ ರಣಗಲ್ ಅಂತ ಬಂದಾಗ ಮಫ್ತಿ, ಅಫ್ಕೋರ್ಸ್ ಮಫ್ತಿ ತುಂಬ ಇಷ್ಟ ಆಗಿತ್ತು. ಅವ್ರ ಅರ್ಧ ಮೂವಿಗೆ ಬಂದಿದ್ದು, ಅವ್ರ ಸ್ಕ್ರೀನ್ ಪ್ರೆಸೆನ್ಸ್ ಆ ಮೂವಿಲಿ ತುಂಬ ಇಷ್ಟ ಆಗಿತ್ತು. ಅದು ಬಿಟ್ಟರೆ ಜೈಲರಲ್ಲೂ ನನಗೆ ಅವ್ರ ಪಾರ್ಟ್ ಇಷ್ಟ ಆಯಿತು. ಅದು ಬಿಟ್ಟರೆ ಓಂ ನೋಡಿದ್ದೀನಿ, ವಜ್ರಕಾಯ, ರುಸ್ತುಮ್, ಆ ಮೂವೀಸ್ ಎಲ್ಲ ತುಂಬ ಇಷ್ಟ ನನಗೆ. ಈಗ ರಣಗಲ್ ಕ್ಯಾರೆಕ್ಟರ್ ನಿಮಗೆ ಆಪರ್ಚುನಿಟಿ ಬಂದಿದ್ದು ಹೇಗೆ? ಮೊದಲಿಗೆ ನನಗೆ ಅಸೋಸಿಯೇಟ್ ಡೈರೆಕ್ಟರ್ ನರ್ತನ್ ಸರ್ಗೆ ಅಸೋಸಿಯೇಟ್ ಡೈರೆಕ್ಟರ್ ಪ್ರಶಾಂತ್ ಸರ್ ಅಂತ ಇದ್ದಾರೆ, ಅವರು ರೆಫರ್ ಮಾಡಿದ್ದು. ಸೊ ಲುಕ್ ಟೆಸ್ಟ್ಗೆ ಹೋಗಿದ್ದು. ಲುಕ್ ಟೆಸ್ಟಲ್ಲಿ ಸರ್ ನನ್ನ ನೋಡಿ ಮುಂಚೆ ಸಣ್ಣ ಇದೆ, ಒಂಚೂರು ಸಣ್ಣ ಇದೆ, ಸೊ ದಪ್ಪ ಆಗಬೇಕು ಅಂತ ಹೇಳಿದ್ರು. ಸೊ 2 months ದಪ್ಪ ಆದಮೇಲೆ ನನ್ನ ಫೈನಲ್ ಮಾಡಿದ್ರು. ಈಗ ಭೈರತಿ ರಣಗಲ್ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ವಿಚಾರ ಗೊತ್ತಾದಾಗ ನೀವು ಎಷ್ಟು ಎಕ್ಸೈಟ್ಮೆಂಟ್ ಆದ್ರಿ, ಮತ್ತು ಆ ಪಾತ್ರಕ್ಕೆ ಹೇಗೆ ಪ್ರಿಪೇರ್? ಭೈರತಿ ರಣಗಲ್ ಅನ್ನೋದಕ್ಕಿಂತ ಶಿವಣ್ಣನ ಚೈಲ್ಡ್ಹುಡ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಯ್ತು. ಯಾಕಂದರೆ ಮುಂಚೆಯಿಂದ ನಾನು ಮೂವೀಸ್ ನೋಡ್ಕೊಂಡು ಬರ್ತಾ ಇದ್ದೀವಲ್ಲ, ಸೊ ಶಿವಣ್ಣನ ಚೈಲ್ಡ್ಹುಡ್ ಮಾಡ್ತಾ ಇದ್ದೀನಿ ಅಂದಾಗ ತುಂಬ ಎಕ್ಸೈಟ್ಮೆಂಟ್ ಆಯಿತು. ಅದಾದಮೇಲೆ ಭೈರತಿ ರಣಗಲ್ ಮಫ್ತಿಯಲ್ಲಿ ನೋಡಿರೋ ಭೈರತಿ ರಣಗಲ್ ಚಿಕ್ಕ ಹುಡುಗನ ಪಾತ್ರ ಮಾಡಬೇಕು ಅಂತ ಗೊತ್ತಾದಾಗ ಇನ್ನೂ ಖುಷಿ ಆಯಿತು. ಈಗ ನೀವು ಆಫ್ಟರ್ ಸಿನಿಮಾ ರಿಲೀಸ್ ಆದಮೇಲೆ ನಿಮ್ಮನ್ನ ಗುರುತಿಸಿದ್ದು ಯಾವ ರೀತಿ, ಜನ ಯಾವ ರೀತಿ ಗುರುತಿಸ್ತಾ ಇದ್ದಾರೆ ನಿಮ್ಮ? ಥಿಯೇಟರಲ್ಲೇ ಒಂದು ಸ್ವಲ್ಪ ಜನ ಫೋಟೋಸ್ ತೆಗೆಸ್ಕೊಳ್ಳೋದಾಗಲಿ, ಮಾತಾಡೋದಾಗಲಿ, ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳೋದಾಗಲಿ ತುಂಬ ಚೆನ್ನಾಗಿ ಹೇಳಿದ್ರು. ಅದು ಬಿಟ್ಟರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀನಿ ಅಂತಲೇ ಹೇಳಿದ್ರು. ತುಂಬ ಖುಷಿಯಾಗುತ್ತಣ್ಣ, ಎಲ್ಲರೂ ನನ್ನ ಗುರುತಿಸಿ ಈ ಥರ ಚೆನ್ನಾಗಿ ಮಾಡಿದ್ಯಾ, ಇನ್ನೂ ಮುಂದಕ್ಕೆ ಚೆನ್ನಾಗಿ ಮಾಡಬೇಕು ಅಂತ ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದನ್ನು ಕೇಳೋಕ್ಕೆ ತುಂಬ ಖುಷಿಯಾಗುತ್ತೆ. ಈಗ ನೀವು ಭೈರತಿ ರಣಗಲ್ ಸಿನಿಮಾದಲ್ಲಿ ನಟಿಸೋದಕ್ಕೂ ಮೊದಲು ಯಾವ್ಯಾವ ಕನ್ನಡ ಸಿನಿಮಾದಲ್ಲಿ ನಟಿಸಿದ್ದೀರಾ? ಕನ್ನಡ ಸಿನಿಮಾ ನಾನು ಜೇಮ್ಸಲ್ಲಿ ಮಾಡಿದ್ದೀನಿ ಅಪ್ಪು ಸರ್. ಅದು ಶಿವಣ್ಣನ ಜೊತೆನೇ ಬರುತ್ತೆ. ಶಿವಣ್ಣ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವ್ರ ಜೊತೆ ಅನಾಥಾಶ್ರಮ 5 ಜನ ಮಕ್ಕಳು ಬರ್ತಾರೆ, ಅಲ್ಲಿ ಮಾಡಿದ್ದೀನಿ. KGF 2 ಅಲ್ಲಿ ಒಂದು ಸಣ್ಣ ಪಾತ್ರ ಮಾಡಿದ್ದೀನಿ, ಡೈಲಾಗ್ ಬರುತ್ತೆ. ಅದು ಬಿಟ್ಟರೆ ನೆಕ್ಸ್ಟು ಸಲಾರಲ್ಲಿ ಮಾಡಿದ್ದೀನಿ, ಪ್ರಭಾಸ್ ಸರ್ ಜೊತೆನೇ ಇದೆ, ಡಮ್ ಆ್ಯಂಡ್ ಡಫ್ ಕ್ಯಾರೆಕ್ಟರ್ ಅಂತ, ಸೈಲೆನ್ಸರ್ ಅಂತ ಅದ್ರ ಹೆಸರು. ಅದು ಬಿಟ್ಟರೆ ನೆಕ್ಸ್ಟು ನಿರೂಪ್ ಭಂಡಾರಿ ಸರ್ ಅವ್ರ ಫಿಲಮ್ಸಲ್ಲಿ ಮಾಡ್ತಿದ್ದೀನಿ, ಸತ್ಯ ಸನ್ ಆಫ್ ಹರಿಶ್ಚಂದ್ರ ಅಂತ. ಅದಾದಮೇಲೆ ರಾಜ್ಬಿ ಶೆಟ್ಟಿ ಸರ್ ಅವ್ರದ್ದು ಪ್ರಾಜೆಕ್ಟ್ ಇದೆ, ರಕ್ಕಸಪುರದು. ಸಿನಿಮಾ ಜೊತೆಗೆ ನಿಮ್ಮ ಪರ್ಸ್ನಲ್ ವಿಚಾರಕ್ಕೆ ಬರೋದಾದರೆ ನೀವು ಏನು ಓದ್ತಾ ಇದ್ದೀರಾ, ಹೇಗಿದೆ ನಿಮ್ಮ ಪರ್ಸ್ನಲ್ ಲೈಫ್? ನನಗೀಗ ನಾನು 14 years old, ನನ್ನ ವಯಸ್ಸು 14. ನಾನು 8th ಸ್ಟ್ಯಾಂಡರ್ಡಲ್ಲಿ ಓದ್ತಿದ್ದೀನಿ. ನನ್ನ ಸ್ಕೂಲು ದಿ ನ್ಯೂ ಕೇಂಬ್ರಿಡ್ಜ್ ಇಂಗ್ಲಿಷ್ ಸ್ಕೂಲ್ ಅಂತ. ಟೀಚರ್ಸ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಲ್ಲ ಯಾವುದೇ ಆ್ಯಕ್ಟಿವಿಟೀಸ್ ಆಗಲಿ, ಕಲ್ಚರಲ್ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಎಲ್ಲದಕ್ಕೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಟೀಚರ್ಸ್. ನಿಮ್ಮ ಈ ಸಿನಿಮಾದಲ್ಲಿ ಬರೋದಕ್ಕೆ ನಿಮ್ಮ ತಂದೆ ತಾಯಿ ಸಪೋರ್ಟ್ ಹೇಗಿದೆ? ನಾನು UKG ಇದ್ದಾಗೆ ರಂಗಭೂಮಿ ಇದಕ್ಕೆ ಬಂದಿದ್ದೆ. ನಾನು ನಮ್ಮ ಸ್ಕೂಲಲ್ಲೇ ಇತ್ತು, ಉಲ್ಲಾ ಸ್ಕೂಲ್ ಆಫ್ ಸಿನಿಮಾಸ್ ಅಂತ, ಅಲ್ಲಿಂದ ನಾನು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ್ಯಕ್ಟಿಂಗ್ 2 years ಅಲ್ಲಿ ಕಲಿತೆ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ. ಮನೇಲಿ ಅಜ್ಜಿ ತಾತನೂ ಇದ್ದಾರೆ, ಅವರು ತುಂಬ ಸಪೋರ್ಟ್ ಮಾಡ್ತಾರೆ. ಅಮ್ಮ ತುಂಬ ಸಪೋರ್ಟ್ ಮಾಡ್ತಾರೆ, ಎಲ್ಲೇ ಹೋದರೂ ಅಮ್ಮ ಬರ್ತಾರೆ. ಯಾವುದೇ ಶೂಟಿಂಗ್ ಲೊಕೇಶನ್ ಆಗಿರಲಿ,
ಎಷ್ಟು ದಿನ ಇರಬೇಕು ಅಂದರೂ ಏನು ಕೇಳಲ್ಲ, ಹೋಗಿ ಮಾಡ್ಕೊಂಬ ಅಂತಾನು ಅಪ್ಪ ತುಂಬ ಸಪೋರ್ಟ್ ಮಾಡ್ತಾರೆ. ಇನ್ನು ಸಿನಿಮಾ ವಿಚಾರಕ್ಕೆ ಬಂದರೆ ಈ ಭೈರತಿ ರಣಗಲ್ಲಲ್ಲಿ ಶಿವಣ್ಣ ಆನ್ ಸೆಟ್ ಹೇಗಿರ್ತೀರಿ? ನೀವು ಶೂಟಿಂಗ್ ಮಾಡೋ ಸಂದರ್ಭದಲ್ಲಿ ಶಿವಣ್ಣ ಬರ್ತಿದ್ರು ಆ ಸೆಟ್ಗೆ, ಯಾಕಂದ್ರೆ ನೀವೇ ಶಿವಣ್ಣನ ಕ್ಯಾರೆಕ್ಟರ್ ಮಾಡಿರೋದ್ರಿಂದ ಅವ್ರ ಜೊತೆ ನಿಮ್ಮದು ಇಂಟ್ರಾಕ್ಟ್ ಇರಲ್ಲ. ಹಾಗಾಗಿ ಆ ಕ್ಯಾರೆಕ್ಟ್ರು ನಿಮ್ಮ ಶಿವಣ್ಣನ ಕ್ಯಾರೆಕ್ಟ್ರ್ ನೀವು ಆ್ಯಕ್ಟಿಂಗ್ ಮಾಡ್ಬೇಕಾದ್ರೆ ಅವ್ರ ಸೆಟ್ಟಲ್ಲಿ ಇರ್ತಿದ್ರಾ? ಸೊ ಭೈರತಿ ರಣಗಲ್ ಮೂವಿ ಸ್ಟಾರ್ಟಿಂಗ್ ಶೂಟ್ ಆಗಿದೆ ನನ್ನಿಂದ. ಸೊ ನನ್ನಿಂದ ಇನ್ ದ ಸೆನ್ಸ್ ನನ್ನ ಪೋರ್ಷನ್ನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ದು. ಶಿವಣ್ಣನ ಬರ್ಡೇ ಹಿಂದೆ ಮೂವಿ ಸ್ಟಾರ್ಟ್ ಆಗಿದ್ದು ಲಾಸ್ಟ್ ವರ್ಷ. ಸೊ ಅವತ್ತು ಫಸ್ಟ್ ಡೇ ಶೂಟ್ ಇದ್ದಾಗ ಶಿವಣ್ಣ ಮತ್ತು ಗೀತಮ್ಮ ಇಬ್ಬರು ಬಂದಿದ್ದರು, ಇಬ್ಬರು ಬ್ಲೆಸ್ ಮಾಡಿದ್ರು, ಚೆನ್ನಾಗಿ ಮಾಡು ಅಂತ ಹೇಳಿದ್ರು. ಅದಾದಮೇಲೆ ಮೈಸೂರಲ್ಲಿ ಒಂದಿನ ಸಿಕ್ಕಿದ್ರು ಶಿವಣ್ಣ. ಸೊ ನನ್ನ ಆ್ಯಕ್ಟಿಂಗ್, ನನ್ನ ಪಾತ್ರದ ಬಗ್ಗೆ ಜಾಸ್ತಿ ಮಾತಾಡಿಲ್ಲ ಹೊರತು ನಾರ್ಮಲ್ ಕಾನ್ವರ್ಸೇಷನ್ಸ್ ನಡೆದಿದೆ ಶಿವಣ್ಣನ ಜೊತೆ. ಮತ್ತು ಪಾತ್ರದ ಬಗ್ಗೆ ಏನು ಹೇಳ್ಬೇಕಂದ್ರೂ ಬರ್ತನ್ ಸರಿ ಹೇಳ್ತಿದ್ರು. ಯಾವ ರೀತಿ ಮಾತುಕತೆ ನಡೀತಾ ಇತ್ತು ನಿಮ್ಮಿಬ್ಬರ ಮಧ್ಯೆ? ಅದೇ ಹೇಗಿದ್ದೀರಾ ಸರ್ ಅಂತ ಕೇಳಿದಾಗ ಚೆನ್ನಾಗಿದ್ದೀನಮ್ಮ, ಊಟ ಮಾಡ್ದ, ಹಾಗೆ ನಾರ್ಮಲ್ ಕಾನ್ವರ್ಸೇಷನ್ ಅಂದರೆ ಆ ಥರ ನಡೀತಿರೋದು. ಜೊತೆಗೆ ಭೈರತಿ ರಣಗಲ್ಲಲ್ಲಿ ನಿಮ್ಮ ಟೀಚರ್ಸ್ ಆಗಲಿ, ಮಾಸ್ಟರ್ಸ್ ಆಗಲಿ, ಸ್ಟೂಡೆಂಟ್ಸ್ ಆಗಲಿ ನೋಡಿ ಅವ್ರು ಏನು ಅಪ್ರಿಸಿಯೇಟ್ ಮಾಡಿದ್ರು ನಿಮಗೆ? ನಮ್ಮ ಟೀಚರ್ಸ್ ತುಂಬ ಖುಷಿಯಾಗಿದೆ. ಇಂಟರ್ವ್ಯೂಸ್ ನೋಡಿದ್ದಾರೆ, ಈಗ ಮೂವಿ ರಿಲೀಸ್ ಆಗಿದಾಗ ಅಲ್ಲಿ ಇಂಟರ್ವ್ಯೂಸ್ ಬಿಡಿಸ್ಕೊಟ್ಟಿರ್ತೀನಲ್ಲ, ಅದನ್ನು ನೋಡಿ ಖುಷಿ ಪಟ್ಟಿದ್ದಾರೆ. ಮತ್ತು ಅವ್ರ ಸ್ಟೇಟಸ್, ವಾಟ್ಸಪ್ ಸ್ಟೇಟಸ್ಗೆಲ್ಲ ಹಾಕ್ಕೊಂಡಿದ್ದಾರೆ. ಟೀಚರ್ಸ್ ಇಷ್ಟು ಸಪೋರ್ಟ್ ಮಾಡೋದ್ರಿಂದ, ನನ್ನ ಸ್ಕೂಲ್ ಸಪೋರ್ಟ್ ಮಾಡೋದ್ರಿಂದನೇ ನಾನು ಈ ಥರ ಮೂವೀಸು, ಸ್ಟಡೀಸ್, ಮೂವೀಸ್ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕಾಗ್ತಾ ಇರೋದು. ಸೊ ಟೀಚರ್ಸ್ ತುಂಬ ಖುಷಿಯಾಗಿದೆ, ಚೆನ್ನಾಗೇ ಅಪ್ರಿಷಿಯೇಟ್ ಮಾಡಿದ್ರು. ಆ ಒಂದು ಸೀನ್ ಇದೆಯಲ್ಲ, ಪರ್ಟಿಕ್ಯುಲರ್ ಆಗಿ ತಗೊಂಡೋಗಿ ಬಾಂಬ್ ಹಾಕುವಂತಹ ದೃಶ್ಯ ತುಂಬಾ ಸ್ಟಾರ್ಟಿಂಗ್ ಒಳ್ಳೆ ವಿಸಿಲ್ಸ್ ಎಲ್ಲ ಸಿಗುತ್ತೆ ಥಿಯೇಟ್ರಲ್ಲಿ. ಆ ಎಕ್ಸ್ಪೀರಿಯನ್ಸ್ ಆಗಿತ್ತು. ಅದೇ ಆ್ಯಕ್ಚುಲಿ ಫಸ್ಟ್ ಡೇ ಶೂಟ್ ಆಗಿದೆ, ಅದು ಶಿವಣ್ಣನ ಬರ್ಡೇ ದಿನ ಶೂಟ್ ಆಗಿದ್ದು. ಸೊ ನವೀನ್ ಸರ್ ಕ್ಯಾಮ್ರಾಮನ್ ಅವ್ರು ಹೇಳಿದರು, ಆ ಪೋರ್ಷನ್ ಶೂಟ್ ಮಾಡೋವಾಗ ನನ್ನ ಕಣ್ಣದೊಂದು ಬ್ಲಾಕ್ ಬರುತ್ತೆ, ಆ ಕಣ್ಣು ಬಂದಾಗ ವಿಸಿಲ್ಸ್ ಬರುತ್ತೆ ಅಂತ ಹೇಳಿದರು ನವೀನ್ ಸರು. ಸೊ ಫಸ್ಟ್ ಡೇ ನಾನು ಹೋದಾಗ ಮೂವಿ ನೋಡೋಕ್ಕೆ ಅದು ಬಂದಿತ್ತು. ಸೊ ನವೀನ್ ಸರ್ ಹೇಳ್ದಾಗೆ ಆಗಿದೆ, ಅದೆಲ್ಲ ಅವ್ರ ಬ್ಲೆಸ್ಸಿಂಗ್ಸ್. ನವೀನ್ ಸರ್ ಆಗಲಿ, ನರ್ತನ್ ಸರ್ ಆಗಲಿ, ಅವ್ರು ಹೇಳ್ದಾಗ ಮಾಡಿರೋದಕ್ಕೆ ಈಗ ಬಂದಿತ್ತು. ತುಂಬ ಖುಷಿ ಆಗುತ್ತೆ. ಆ ಸರೌಂಡಿಂಗ್, ಆ ಎನ್ವೈರನ್ಮೆಂಟ್ ನೋಡಿ ತುಂಬ ಖುಷಿ ಆಯಿತು. ಈಗ ನೀವು ಆಲ್ಮೋಸ್ಟ್ ಈಗ ಒಂದು KGF ಟೀಮ್ ಜೊತೆನೇ ವರ್ಕ್ ಮಾಡ್ತಾ ಇದ್ದೀರಿ. ಈಗ ಪ್ರಶಾಂತ್ ನೀಲ್ ಸರ್ ಆಗಲಿ, ಅವರೇ ಸಲಾರ್ ಕೂಡ ಅವರೇ ಡೈರೆಕ್ಷನ್, KGF 2 ಸ್ಮಾಲ್ ರೋಲ್ ಮಾಡಿದ್ರಿ. ಈಗ ಇಲ್ಲಿ ಬಂದರೆ ನರ್ತನ್ ಕೂಡ ಆ ಟೀಮ್ ಆಲ್ಮೋಸ್ಟ್ ಒಂದೇ ಟೀಮು. ಬೇರೆ ಬೇರೆ ಸೆಟ್ಟಲ್ಲಿ ವರ್ಕ್ ಮಾಡಿದಾಗ ಡಿಫ್ರೆನ್ಸ್ ಏನು ಕಾಣಿಸ್ತಾ ನಿಮಗೆ? ಡಿಫ್ರೆನ್ಸ್ ಏನಿಲ್ಲ, ಇಬ್ಬರು ನನ್ನ ಒಂದು ಸಿಮಿಲಾರಿಟಿ ನೋಡಿದ್ದೀನಿ ನರ್ತನ್ ಸರಲ್ಲೂ ಪ್ರಶಾಂತ್ ಸರ್. ಅವ್ರ ವಾಯ್ಸ್ ಒಂಥರ ಸೇಮ್ ಇದೆ, ನರ್ತನ್ ಸರ್ ಮತ್ತು ಪ್ರಶಾಂತ್ ಸರ್ ವಾಯ್ಸ್ ಸೇಮ್ ಇದೆ. ಅದು ಬಿಟ್ಟರೆ ಸರ್ ಎಲ್ಲ ಒಟ್ಟಿಗೆ ವರ್ಕ್ ಮಾಡಿರೋದ್ರಿಂದ ಒಂಚೂರು ವರ್ಕಿಂಗ್ ಸ್ಟೈಲು ಅದೇ ಸಿಮಿಲಾರಿಟಿ ಇದೆ. ಸೊ ನನಗೆ ಈಸಿ ಆಯಿತು. ಸೊ ಪ್ರಶಾಂತ್ ಸರ್ ಜೊತೆ ಮಾಡಿದಾಗ ಅವ್ರು ಮಾಡಿರೋ ಥರ ಅವ್ರಿಗೆ ನನ್ನ ವರ್ಕ್ ಅಂದರೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ನಾನು ಸ್ಟಿಕ್ ಆಗಿದೆ. ಭೈರತಿ ರಣಗಲ್ ಬಂದಾಗೂ ಅದೇ ಸಿಮಿಲಾರಿಟಿ ಇತ್ತು. ಸೊ ಸೇಮ್ ಅನ್ನಿಸ್ತು ಒಂಥರ. ನಿಮಗೆ ಇನ್ನು ಪ್ರಭಾಸ್ ಜೊತೆ ಆ್ಯಕ್ಟಿಂಗ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದು? ಪ್ರಭಾಸ್ ಸರ್ ಜೊತೆ ಮಾಡಿದಾಗ ಪ್ರಭಾಸ್ ಸರ್ ತುಂಬ ಕ್ಲೋಸ್ ಆಗಿ ಮಾತಾಡ್ಸಿದ್ರು, ಆರಾಮಾಗೆ ಮಾತಾಡ್ಸಿದ್ರು. ಪ್ರಭಾಸ್ ಸರ್ ನಂಗೆ ಚಾಕ್ಲೇಟ್ಸ್ ಎಲ್ಲ ಕೊಟ್ಟಿದ್ರು, ಗಿಫ್ಟ್ ಎಲ್ಲ ಕೊಟ್ಟಿದ್ರು ಲಾಸ್ಟ್ ಡೇ ಶೂಟ್ ನನ್ನ ಸಲಾರಲ್ಲಿ ಇದ್ದಾಗ. ಸೊ ತುಂಬ ಫ್ರೆಂಡ್ಲಿ ಆಗಿತ್ತು ಸಲಾರ್ ಮಾಡೋವಾಗ ಪ್ರಭಾಸ್ ಸರ್ ಜೊತೆ ಇದ್ದಾಗ. ಮತ್ತು ಕ್ರಿಕೆಟ್ ಎಲ್ಲ ಆಡ್ತಿದ್ದೆ ಸಲಾರ್ ಸೆಟ್ಸಲ್ಲಿ, ಪ್ರಶಾಂತ್ ಸರ್ ಜೊತೆ ಆಗಿರ್ಬೋದು, ಪ್ರಭಾಸ್ ಸರ್ ಜೊತೆ ಆಗಿರ್ಬೋದು. ಮತ್ತು ಈಗ ಅದು ಸಲಾರ್ 2 ಕೂಡ ಬರ್ತಿದೆ, ಅದರಲ್ಲಿ ನಿಮ್ಮ ಕ್ಯಾರೆಕ್ಟರ್ ಇರಲ್ಲ ಅಥವಾ ಹೇಗೆ? ಸಲಾರ್ 2ದು ಏನೂ ಗೊತ್ತಿಲ್ಲ ಸರ್, ಅಪ್ಡೇಟ್ಸ್ ಇನ್ನ ಹಿಂಗೆ ಅಂತ ಇನ್ನೂ ಗೊತ್ತಿಲ್ಲ, ಏನು ಇರುತ್ತೋ ಇರಲ್ಲ ಅಂತ ನನಗೂ ಗೊತ್ತಿಲ್ಲ. ಇನ್ನು ಓವರ್ ಆಲ್ ಆಗಿ ನಿಮ್ಮ ಕ್ಯಾರೆಕ್ಟರ್ ಬಿಟ್ಟು ಭೈರತಿ ರಣಗಲ್ ನೋಡಿದಾಗ ನಿಮಗೆ ಓವರ್ ಆಲ್ ಮೂವೀಸ್ ಏನು ಅನ್ನಿಸ್ತು? ನಮಗೆ ಸೆಕೆಂಡ್ ಹಾಫ್ ಅಂತೂ ಸೊ ಎಷ್ಟು ಇಂಟೆನ್ಸ್ ಆಗಿತ್ತು ಅಂದರೆ ಇನ್ನ ಬರಬೇಕು ಅಂತ ಮೂವಿ ಎಂಡ್ ಆಗಬಾರ್ದು ಆ ಥರ ಅನ್ನಿಸ್ತಿತ್ತು. ಮೂವಿ ಎಷ್ಟು ಚೆನ್ನಾಗಿದೆ ಅದು ಮುಖ್ಯ ಸರ್. ಯಾಕಂದರೆ ಶಿವಣ್ಣ ಮಾಡಿರೋದಲ್ಲದೆ ಆ ಮೂವಿ ಸೆಕೆಂಡ್ ಹಾಫಲ್ಲಿ ಹೆಂಗೆ ತೊಗೊಂಡೋಗ್ತಾರೆ ಅಲ್ಲ, ಅದು ನಂಗೆ ತುಂಬ ಇಷ್ಟ ಆಯಿತು. ಒಂದೊಂದು ಎಲಿವೇಶನೂ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಐ ವಿಟ್ನೆಸ್ ಆಗಿರ್ಬೋದು, ಫೈರ್ದು ಆಗಿರ್ಬೋದು. ಅದು ಸ್ಟಾರ್ಟಿಂಗ್ ಇಂಟರ್ವಲ್ ಆದಮೇಲೆ ನಂದು ತಿರ್ಗಾ ಬರುತ್ತೆ, ಬಾಂಬ್ ಹಾಕಕ್ಕೆ ಬಂದಿಲ್ಲ, ಸೈನ್ ಮಾಡೋಕ್ಕೆ ಬಂದಿದ್ದೀನಿ, ಅದು ತುಂಬ ಚೆನ್ನಾಗಿದೆ. ಸೊ ಇಷ್ಟೆಲ್ಲ ಎಲಿವೇಶನ್ಸ್ ಇಷ್ಟು ಚೆನ್ನಾಗಿ ಕೊಟ್ಟಿರೋದ್ರಿಂದ ಆ ಮೂವಿ ಅಫ್ಕೋರ್ಸ್ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಸರ್.
ನಿಮಗೆ ಪರ್ಟಿಕ್ಯುಲರ್ ಆಗಿ ಶಿವಣ್ಣದು ಸಾಕಷ್ಟು ಸಿನಿಮಾ ನೋಡಿದ್ದೀನಿ ಅಂತ ಹೇಳಿದ್ರಿ. ಶಿವಣ್ಣ ಅಂದರೆ ಇಸ್ ಅ ಲೆಜೆಂಡ್ರಿ ಆ್ಯಕ್ಟರ್, ಲೈವಿಂಗ್ ಲೆಜೆಂಡ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ. ಈಗ ಅವ್ರು ನಿಮಗೆ ಗೊತ್ತು, ನಮ್ಮ ತಾತನ ಕಾಲದಿಂದನೂ ಅವ್ರು ಹೀರೋ ಆಗಿದ್ದಾರೆ. ಈಗಿನ ಮಕ್ಕಳಿಗೂ ಕೂಡ ಅವ್ರ ಫೇವ್ರೇಟ್ ಹೀರೋ. ಅವ್ರ ಸಿನಿಮಾದಲ್ಲಿ ನಟಿಸೋದೇ ಒಂಥರ, ಅವ್ರ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂದ್ಕೊಳ್ಳೋದು, ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಅನ್ನೋದು ಎಷ್ಟೋ ಜನರ ಕನಸು. ನಿಮಗೆ ಅದನ್ನ ಆ ಫೀಲ್ ಹೇಗಿದೆ ನಿಮಗೆ? ನಾನು ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ ಶಿವಣ್ಣ ನೀವೇ ಹೇಳಿದ್ರಲ್ಲ ಸರ್, ತುಂಬ ದೊಡ್ಡ ಲೆಜೆಂಡ್ರಿ ಹೀರೋ ಕನ್ನಡ ಫಿಲಮ್ ಇಂಡಸ್ಟ್ರಿಗೆ. ಆ ಲೆಜೆಂಡ್ರಿ ಹೀರೋ ಅವರ ಜೂನಿಯರ್ ಅಂದರೆ ಅವ್ರ ಚೈಲ್ಡ್ಹುಡ್ ಪಾತ್ರ ಮಾಡೋಕ್ಕೆ ತುಂಬ ಬ್ಲೆಸ್ಡ್ ಆಗಿರಬೇಕು. ಯಾರಿಗೂ ಸಿಗಲ್ಲ, ಆ ಪಾತ್ರ ನನಗೆ ಸಿಕ್ಕಿದೆ. ಸೊ ನಾನು ಅದಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ. ತುಂಬ ಖುಷಿ ಆಗುತ್ತೆ ನೀವು ಹೇಳಿದಾಗೆ, ತುಂಬ ದೊಡ್ಡ ಲೆಜೆಂಡ್ರಿ ಹೀರೋ ಯಾರಿಗೂ ಸಿಗದಿರೋ ಆಪರ್ಚುನಿಟಿ ನನಗೆ ಸಿಗಿದೆ ಅಂದರೆ ಐ ಶುಡ್ ಬಿ ಗ್ರೇಟ್. ನನಗೆ ತುಂಬ ಹೇಗೆ ಹೇಳಬೇಕು ಅಂತ ಗೊತ್ತಾಗಲ್ಲ, ತುಂಬ ಖುಷಿ ಆಗಿದೆ ಸರ್ ನನಗೆ. ಜೊತೆಗೆ ಡೈರೆಕ್ಟ್ರು ನರ್ತನ್ ಸರ್ ಬಗ್ಗೆ ಹೇಳೋದಾದ್ರೆ, ನರ್ತನ್ ಸರ್ ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ಸ್ ನಾನು ವರ್ಕ್ ಮಾಡಿರೋದ್ರಲ್ಲಿ. ಅವ್ರು ಹೇಳ್ಕೊಡೋ, ಅವ್ರು ನರೇಟ್ ಮಾಡೋ ರೀತಿ ಆಗಲಿ, ಇದೊಂದು ಸೀನ್ ಈ ಶಾರ್ಟ್ ಹೇಗೆ ಬರಬೇಕು ಅಂತ ನರೇಟ್ ಮಾಡೋದಾಗಲಿ, ಏನಾದರೂ ಮಿಸ್ಟೇಕ್ಸ್ ಆದರೆ ಕರೆದ್ಬಿಟ್ಟು ಮಾನಿಟರಲ್ಲಿ ತೋರಿಸ್ತಾರೆ, ಈ ಥರ ಮಾಡಬೇಕು ಆ ಥರ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಸೊ ಈ ಕ್ವಾಲಿಟಿ ನನಗೆ ತುಂಬ ಇಷ್ಟ ಆಯಿತು ಸರ್. ಏನೇ ತಪ್ಪು ಮಾಡಿದ್ರೂ ಬ್ಯಾಕಪ್ಗೆ ಇರ್ತಾರೆ, ಯಾವತ್ತೂ ಬೈದವರಲ್ಲ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ನರೇಷನ್ ನನಗೆ ತುಂಬ ಇಷ್ಟ ಸರ್. ನಾನು ದಪ್ಪ ಆಗಬೇಕು ಅಂದಾಗ ಮಂತ್ಲಿ ಒಂದೊಂದ್ಸರಿ ಕರೀತಿದ್ರು ನೋಡೋಕ್ಕೆ ಎಷ್ಟು ದಪ್ಪ ಆಗಿದ್ದೇನೆ ಅಂತ. ಸೊ ಆ ಮಂತ್ಲಿ 2 days 3 days ಬಂದಾಗ ರಿಹರ್ಸಲ್ಸ್ ಮಾಡಿದ್ವಿ ನಾವು. ಸೊ ಆ ರಿಹರ್ಸಲ್ಸಲ್ಲೇ ಶೂಟ್ಗೆ ಹೋದಾಗ ಸೇಮ್ ನಡೀತಿತ್ತು. ಆ ಶೂಟಲ್ಲಿ ಏನಾದರೂ ಇನ್ನೊಂಚೂರು ಏನಾದರೂ ಬಿಲ್ಡಪ್ ಮಾಡ್ಬೋದು ಅಂದಾಗ ಅಲ್ಲೇನಾದ್ರು ಚೇಂಜಸ್ ನಡೀತಿತ್ತು. ಇಲ್ಲಾಂದರೆ ರಿಹರ್ಸಲ್ಸಲ್ಲಿ ಏನು ಮಾಡಿದ್ವು ಅದೇ ಸೇಮ್ ಇರ್ತಿತ್ತು. ದಪ್ಪ ಆಗಬೇಕು ಅಂತ ಪ್ರಿಪ್ರೇಷನ್ ನಡೀತಾ ಇತ್ತು ಅಂದರೆ ಏನೆಲ್ಲ ಮಾಡಿದ್ರಿ ದಪ್ಪ ಆಗ್ಲಿಕ್ಕೋಸ್ಕರ? ಸೊ ಈ ಪೀರಿಯಡ್ ಆಫ್ ಟೈಮ್ ನಮ್ಮಮ್ಮ ತುಂಬ ಕಷ್ಟಪಟ್ಟಿದ್ದಾರೆ. ರೋಲ್ ಸಿಗ್ತಿದೆ ಅಂದಾಗ ಯಾರು ಬಿಡೋಕ್ಕೆ ರೆಡಿ ಇರಲ್ಲ. ಸೊ ಅಮ್ಮನೂ ರೆಡಿ ಇರಲಿಲ್ಲ. ಬರೀ ನಾನೇನು ಪ್ರಾಪರ್ ಡಯಟ್ ಏನಿಲ್ಲ, ಏನು ಸಿಗ್ತಿತ್ತೋ ಎಲ್ಲ ತಿಂತಿದ್ದೆ, ತಿನ್ನೋದು ಮಲಗೋದು ಮಾಡ್ತಿದ್ದೆ ಅಷ್ಟೇ. ಈ ಜೊತೆಗೆ ಈಗ ಹೇಳಿದ್ರಿ, ಈಗ ಸಾಕಷ್ಟು ಈಗ ಸಿನಿಮಾದಲ್ಲಿ ಬ್ಯುಸಿ ಆಗಿರೋದ್ರಿಂದ ಒಂದಷ್ಟು ಕ್ಯೂರಿಯಾಸಿಟಿ ಇರುತ್ತೆ. ಎಜುಕೇಷನಲ್ಲಿ ಯಾವ ರೀತಿ ಇದೆ, ಎಷ್ಟು ಮಾರ್ಕ್ಸ್ ಇದೆ ನಿಮಗೆ? ಔಟ್ ಆಫ್ 100 ಎಷ್ಟು ತೊಗೊಳ್ತಾ ಇದ್ದೀರಾ? ಔಟ್ ಆಫ್ 100 ಸೊ ನನ್ನ ಸ್ಟಡೀಸ್ ಓಕೆ ಆ್ಯಾವ್ರೇಜ್ ಆಗಿದೆ, 90+ ತೆಗಿತೀನಿ, 90+% ತೆಗಿತೀನಿ. ಟೀಚರ್ ಸಪೋರ್ಟ್ ಇರೋದ್ರಿಂದನೇ ಈ ಥರ ಮಾಡೋಕ್ಕಾಗೋದು. ಟೀಚರ್ ಸಪೋರ್ಟ್ ಇರಲಿ, ಫ್ರೆಂಡ್ ಸಪೋರ್ಟ್ ಇರಲಿ, ನೋಟ್ಸ್ ಕಳಿಸೋದಾಗಲಿ, ಟೀಚರ್ಸ್ ಆಬ್ಸೆಂಟ್ ಇದ್ದಿದ್ದ ದಿನ ಏನೇನಿತ್ತು ಅದೆಲ್ಲ ಹೇಳ್ಕೊಡೋದಾಗಲಿ, ತುಂಬ ಈಸಿ ಆಗುತ್ತೆ ಈ ಥರ ಬಿಸಿ ಶೆಡ್ಯೂಲಲ್ಲೂ ಸ್ಟಡೀಸ್ ಬ್ಯಾಲೆನ್ಸ್ ಮಾಡೋದು. ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತ ಯಾರಿದ್ದಾರೆ ನಿಮ್ಮ ಸ್ಕೂಲಲ್ಲಿ? ನಿಮ್ಮ ಏನಾರ ನೀವೇನೇ ಶೇರ್ ಮಾಡ್ಕೊಳ್ಳೋದು, ಈಗ ಸಿನಿಮಾ ನೋಡ್ಬಿಟ್ಟು ಪಿನ್ ಟು ಪಿನ್ ಹೇಳೋರು ಇರ್ತಾರೆ, ನೀನು ಹಿಂಗೆ ಮಾಡಿದ್ಯಾ ಕಣೋ, ಅದು ಸೂಪರ್ ಆಗಿದೆ, ಹೀಗಿದೆ ಅಂತ, ಆ ಥರ ಯಾರು ಇದ್ದಾರಾ? ಬೆಸ್ಟ್ ಫ್ರೆಂಡ್ಸ್ ಅಂದರೆ ಅವರು ಯಾವತ್ತೂ ಪಾಸಿಟಿವ್ ಹೇಳಲ್ಲ. ಫಸ್ಟ್ ಆಫ್ ಆಲ್ ಎಲ್ಲ ರೇಗ್ಸೋದು ಚಿಡಾಯಿಸೋದು ಮಾಡ್ತಾರೆ. ಆದರೂ ಎಷ್ಟೊಂದು ಫ್ರೆಂಡ್ಸ್ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿದ್ದಾರೆ. ಇನ್ನೊಬ್ರು ಕೆಲವು ಫಿಲ್ಮಿ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರಿಗಂತೂ ಫುಲ್ ಇಷ್ಟ ಆಗ್ಬಿಟ್ಟಿದೆ. ಅವ್ರ ಫ್ಯಾಮಿಲಿ ಜೊತೆ ಕರ್ಕೊಂಡು ಹೋಗಿ ಅವರು ನೋಡಿ ಅವ್ರ ಫ್ಯಾಮಿಲಿ ಏನೇನು ಹೇಳಿದ್ರು ಅಂತೆಲ್ಲ ಹೇಳಿದ್ದಾರೆ. ನಿಮ್ಮ ಫ್ಯೂಚರ್ ಐಡಿಯಾ ಏನೇನಿದೆ? ಹೀರೋ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಅಥವಾ ಬೇರೆ ಏನಾದ್ರು? ಸೊ ಸರ್ ನಾನೀಗ ಕ್ರಿಕೆಟು ಆಡ್ತಿದ್ದೀನಿ, ನಾನು ಲೀಗ್ ಆಡ್ತಿದ್ದೀನಿ, KCA ಲೀಗ್ ಆಡ್ತಿದ್ದೀನಿ. ನೆಕ್ಸ್ಟ್ ಝೋನಲ್ಸ್ ಇರುತ್ತೆ. ಈಗ ನನಗೆ ಸಿಗೋಷ್ಟು ದಿನ ನನ್ನ ಫಿಲಮ್ ಆಪರ್ಚುನಿಟಿ ಎಷ್ಟು ಬರುತ್ತೋ, ದೇವ್ರು ಎಷ್ಟು ಕೊಡ್ತಾನೋ ಅಷ್ಟು ನಾನು ಯುಟಿಲೈಸ್ ಮಾಡಿಕೊಂಡು ನನಗೆ ಎಷ್ಟು ಬೆಸ್ಟ್ ಕೊಡೋಕ್ಕಾಗುತ್ತೋ ಅಷ್ಟು ಕೊಡ್ತೀನಿ. ಆಪರ್ಚುನಿಟೀಸ್ ಬಂದರೆ ನಾನು ಅಫ್ಕೋರ್ಸ್ ಮೂವಿ ಮಾಡ್ತಾನೆ ಇರ್ತೀನಿ. ಯಾಕಂದರೆ ಯಾರಿಗೂ ಸಿಗದೇ ಇರೋ ಆಪರ್ಚುನಿಟೀಸ್ ನನಗೆ ಸಿಗ್ದಿದೆ ಅಂದರೆ ನಾನು ಬಿಡಬಾರ್ದು. ನಮ್ಮ ಅಮ್ಮನೂ ಅದೇ ಹೇಳೋದು ಯಾವಾಗಲೂ, ನಿಮ್ಗೆ ಯಾವಾಗ ಎಷ್ಟು ವರ್ಷ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೋ ಅಷ್ಟು ವರ್ಷನೂ ಕಂಟಿನ್ಯೂ ಮಾಡು. ಸೊ ನಮ್ಮಮ್ಮ ಹೇಳಿದಾಗೆ ದೊಡ್ಡವ್ರು ಹೇಳಿದ ದಾರಿಲೇ ನಡೀತೀನಿ ಸರ್. ಅಂದರೆ ಕ್ರಿಕೆಟ್ ಕೂಡ ಇಂಟ್ರೆಸ್ಟ್ ಕೊಡ್ತಾ ಇದ್ದೀನಿ ಅಂತಂದರೆ ನೆಕ್ಸ್ಟು ಫ್ಯೂಚರಲ್ಲಿ ನಮ್ಮ ಇಂಡಿಯನ್ ಸ್ಕ್ವಾಡಲ್ಲಿ ನೀವು ಕಾಣಿಸ್ಕೋಬಹುದಾ? ಆ ಥರ ಏನಾರು ಆಸೆ ಇಟ್ಕೊಂಡಿದ್ದೀರಾ ಅಥವಾ ಸುಮ್ಮನೆ ಆಡೋದು? ಯಾವ ಥರ? ಎಲ್ಲರೂ ಮಕ್ಳಿಗೂ ಆಸೆ ಇರುತ್ತೆ. ಸೊ ನಾನು ಪ್ರೊಫೆಷ್ನಲ್ ಆಗಿ ಆಡ್ತಿದ್ದೀನಿ ಸರ್. ಓಕೆ. ಸೊ ನಿಮ್ಮೆಲ್ಲರೂ ಬ್ಲೆಸ್ಸಿಂಗ್ಸಿಂದ ಅದಾದರೂ ಆಗ್ಬೋದು. ಕ್ರಿಕೆಟ್ ಅಂದರೆ ಏನು ಬ್ಯಾಟ್ಸ್ಮನ್, ಬೌಲರ್, ಆಲ್ರೌಂಡರ್? ಫಾಸ್ಟ್ ಬೌಲರ್. ಫಾಸ್ಟ್ ಬೌಲರ್. ಓಕೆ. ಅಂದರೆ ಇನ್ನು ಫ್ಯೂಚರಲ್ಲಿ ಟೀಮ್ ಇಂಡಿಯಾಗೆ ಫಾಸ್ಟ್ ಬೌಲರ್ ಆಗಿ ಬರೋ ಚಾನ್ಸಸ್ ಇದೆ ಅಂತ ನಾವು ಅನ್ಕೋಬೋದಾ? ಅನ್ಕೋಬೋದು ಸರ್. ಕಾನ್ಫಿಡೆಂಟ್ ಆಗಿದ್ದೀನಿ, ಆಡ್ತೀನಿ ಅನ್ನೋ ಭರವಸೆ ಇದೆ ನನಗೆ. ಓಕೆ. ಜೊತೆಗೆ ಈಗ ಸಿನಿಮಾ, ಕ್ರಿಕೆಟ್ ಹೊರತುಪಡಿಸಿ ಬೇರೆ ಏನೆಲ್ಲ ಹ್ಯಾಬಿಟ್ಸ್ ಇದೆ ನಿಮಗೆ? ನಾರ್ಮಲ್ ಆರ್ಟ್ ಮಾಡ್ತೀನಿ, ಡ್ರಾಯಿಂಗ್ಸ್ ಇಷ್ಟ ನನಗೆ. ಅದು ಬಿಟ್ಟರೆ ಅದರ್ ಸ್ಪೋರ್ಟ್ಸ್, ಫುಟ್ಬಾಲ್ ಆಗಿರ್ಬೋದು, ಬ್ಯಾಡ್ಮಿಂಟನ್ ಆಗಿರ್ಬೋದು ಆಡ್ತಿರ್ತೀನಿ. ಜೊತೆಗೆ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಭೈರತಿ ರಣಗಲ್ ಹಾಗೂ ನಿಮ್ಮ ಒಂದಷ್ಟು ಬಗ್ಗೆ ಏನಾದರೂ ಹೇಳೋದಾದ್ರೆ ಏನು ಹೇಳ್ತೀರಾ?
ನನ್ನ ಬಗ್ಗೆ ಏನು ಹೇಳೋದಿಲ್ಲ. ಆ ಮೂವಿಲಿ ಆ ಪಾತ್ರ ಮಾಡಿರೋದೇ ನನಗೆ ತುಂಬ ಖುಷಿ. ನಾನು ಅಷ್ಟು ದೊಡ್ಡವನಲ್ಲ ಅದ್ರ ಬಗ್ಗೆ ಮಾತಾಡೋಕ್ಕೆ. ಶಿವಣ್ಣನ ಪಿಕ್ಚರ್ ಆಗಿರೋದ್ರಿಂದ ಅಫ್ಕೋರ್ಸ್ ಎಲ್ಲರೂ ನೋಡ್ತಾರೆ. ಶಿವಣ್ಣಗೆ ಅದೊಂದು ಕಲ್ಟಿದೆ, ಯಾವುದೇ ಮೂವಿ ಮಾಡಿದ್ರು ಅಫ್ಕೋರ್ಸ್ ಎಲ್ಲ ಜನ ಹೋಗಿ ನೋಡ್ತಾರೆ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ ಸರ್, ಎಲ್ಲರೂ ಹೋಗಿ ನೋಡ್ತಾರೆ ಅಂತ ಗೊತ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.